ಗುಂಡ್ಲುಪೇಟೆ ತಾಲೂಕಿನ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಯಡಹುಂಡಿ ಗ್ರಾಮದಲ್ಲಿ ನೂತನ ರೈತ ಸಂಘ ಉದ್ಘಾಟನೆ. ಬೂಪನಾಪುರದ ಮಠದ ಭರತ ಮಠಾಧಿಪತಿಗಳು ರೈತ ಸಂಘದ ಉದ್ಘಾಟನೆಗೆ ಆಗಮಿಸಿದರು. ಯಡಹುಂಡಿ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಮಂದಿ ರೈತ ಸಂಘಟನೆಗೆ ಸೇರ್ಪಡೆಗೊಂಡರು. ಪಚ್ಚೆ ನಂಜುಂಡಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ ವಿದ್ಯಾಸಾಗರ್ ಸಮ್ಮುಖದಲ್ಲಿ ಸೇರ್ಪಡೆಗೊಂಡರು. ನಂತರ ತಾಲೂಕು ಘಟಕದ ಅಧ್ಯಕ್ಷರಾಗಿ ಪ್ರಭುಸ್ವಾಮಿ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ಕುಮಾರ್ ಆಯ್ಕೆಯಾದರು. ನಂತರ ಹೋಬಳಿಯ ಅಧ್ಯಕ್ಷರಾಗಿ ರಮೇಶ್ ಹಾಗೂ ಗ್ರಾಮದ ಸಂಘಕ್ಕೆ ಅಧ್ಯಕ್ಷರಾಗಿ ಮಹೇಶ್ ಅವರು ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೂಪನಾಪುರದ ಭರತ ಗುರೂಜಿ ಅವರು ಮೊಟ್ಟ ಮೊದಲನೇ ಬಾರಿಗೆ ರೈತ ಸಂಘಟನೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಿಮ್ಮೆಲ್ಲರ ಪುಣ್ಯ, ನಿಮ್ಮ ಗ್ರಾಮದ ಪುಣ್ಯ ಎಂದು ಮಾತನಾಡ್ತಾ, ಪ್ರತಿಯೊಂದು ಜೀವಿಯೂ ರೈತ ಬೆಳೆದ ಅನ್ನದಿಂದಲೇ ತಿನ್ನಬೇಕು. ಹಾಗಾಗಿ ರೈತರು ಸದೃಢದಿಂದ ತಾವೆಲ್ಲ ಒಂದಾಗಿ ಉತ್ತಮ ರೀತಿಯ ಬೆಳವಣಿಗೆಯಿಂದ ಸಂಘಟನೆಯನ್ನ ಮುಂದುವರಿಸಿಕೊಂಡು ಹೋಗಬೇಕೆಂದರು. ನಂತರ ಮಾತನಾಡಿದ ರಾಜ್ಯ ಅಧ್ಯಕ್ಷರಾದ ಪಚ್ಚ ನಂಜುಂಡಸ್ವಾಮಿ ಅವರು ಹಲವಾರು ತಾಲೂಕಿನಲ್ಲಿ ಎದುರಿಸ್ತಾ ಇರುವ ಸವಾಲುಗಳು ಏನು, ವನ್ಯಜೀವಿಗಳನ್ನು ತಡೆಗಟ್ಟುವ ವಿಚಾರವಾಗಿ ಹಾಗೂ ಕಲ್ಲು ಗಣಿಗಾರಿಕೆ ಸೇರಿದಂತೆ ಹಲವು ವಿಚಾರಗಳನ್ನು ಗ್ರಾಮದ ಯುವಕರಿಗೆ ತಿಳಿಸಿದರು. ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವುದು ನಮ್ಮೆಲ್ಲರ ಧ್ಯೇಯ ಹಾಗೂ ಪಕ್ಷ ಭೇದ ಮರೆತು ಕೆಲಸವನ್ನ ಮಾಡಲು ತಿಳಿಸಿದರು. ನಂತರ ರಾಜ್ಯ ಕಾರ್ಯದರ್ಶಿ ವಿದ್ಯಾಸಾಗರ್ ಅವರು ಮಾತನಾಡಿ, ಗ್ರಾಮದ ಯಾವುದೇ ತೊಡಕುಗಳಿದ್ದರೂ ಧೈರ್ಯವಾಗಿ ಪ್ರತಿಭಟಿಸಿ ಹಾಗೂ ತಾಲೂಕಿನ ಆದ್ಯತ ರೈತರ ತೊಂದರೆಗಳಿಗೆ ತಾವೆಲ್ಲರೂ ಸ್ಪಂದಿಸಬೇಕು ಹಾಗೂ ರೈತರ ಹಾಕುವ ತಾಯಿಗಳನ್ನ ಲಂಚ ಕೇಳಿದ್ರೆ ಅಂತಹ ಅಧಿಕಾರಿಗಳನ್ನ ಪ್ರಶ್ನಿಸಬೇಕು ಎಂದರು. ಹಾಗೂ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ರೈತ ಸಂಘಟನೆ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಿ ಎಂದು ಕರೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರು ಪಚ್ಚೆ ನಂಜುಂಡಸ್ವಾಮಿ, ರಾಜ್ಯ ಕಾರ್ಯದರ್ಶಿಗಳು ವಿದ್ಯಾಸಾಗರ್, ರಾಮೇಗೌಡ, ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರು ಗೌಡಹಳ್ಳಿ ಸೋಮಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೈಸೂರು ಇಮಾಮ್ ರಘು, ಜಿಲ್ಲಾ ಉಸ್ತುವಾರಿ ಉತ್ತಮ್ ಗಿರಿ ಹುಂಡಿ ಮಹೇಶ್, ತಾಲೂಕು ಅಧ್ಯಕ್ಷರು ಪ್ರಭು ಗುಂಡ್ಲುಪೇಟೆ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಚಿಕ್ಕಟ್ಟಿ ಜಯಪ್ರಕಾಶ್ ಸೇರಿದಂತೆ ಯಡಹುಂಡಿ ಗ್ರಾಮದ ರೈತಾಪಿ ಮುಖಂಡರು ಹಾಗೂ ಯಜಮಾನರು ಉಪಸ್ಥಿತರಿದ್ದರು. ಅನಿವಾರ್ಯವಾಗಿದೆ. ಆ ಕಾರಣ ತಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಕ್ಷೇತ್ರಕ್ಕೆ ಬಂದು ಯಾವ ಬೆಳೆಗಳಿಗೂ ಬೆಲೆ ಸಿಗ್ತಾ ಇಲ್ಲ. ಉದಾಹರಣೆಗೆ ನೀವು ಬೆಳೆದ ಬೆಳೆಗಳಿಂದ ಉಪ ಉತ್ಪನ್ನ ಮಾಡಿ ಮಾರೋರಿಗೆ ಹೆಚ್ಚು ಸಿಗ್ತಿದೆ, ದಳ್ಳಾಳಿಗಳಿಗೆ ಹೆಚ್ಚು ಸಿಗ್ತಿದೆ, ನಿಮಗೆ ಬೆಂಬಲ ಬೆಲೆಯೂ ಸಿಗ್ತಾ ಇಲ್ಲ. ಉದಾಹರಣೆ ಭತ್ತಕ್ಕೆ 3,500 ಇದ್ದಿದ್ದು 2,500 ಆಗಿದೆ. ನೀವು ಅದನ್ನೇ ಮಿಲ್ ಮಾಡಿಸಿ ಮಾರಾಟ ಮಾಡಿದ್ರೆ, ನೀವು 1 kg ತಗೋಬೇಕು ಅಂದ್ರೆ 35 ರೂಪಾಯಿನ ಶುರು ಆದ್ರೆ 55 ರೂಪಾಯಿ 60 ರೂಪಾಯಿ. ಕಬ್ಬದಿಂದ 45,000 ರೂಪಾಯಿವರೆಗೂ ಆದಾಯ ಇದೆ. ಅದು ಗೊಬ್ಬರ ಇರ್ಬೋದು, ಸಕ್ಕರೆ ಇರ್ಬೋದು, ಅಥವಾ ಎಥನಾಲ್ ಇರ್ಬೋದು, ಸ್ಪಿರಿಟ್ ಇರ್ಬೋದು. ಆದರೆ ರೈತರಿಗೆ ಸಿಗ್ತಿರೋದು 3,500, ಕೆಲವು ಕಡೆ 2,500 ಕೂತಿದೆ. ನಿಮ್ಗೆ ಅಟ್ಲೀಸ್ಟ್ 5,000 ಸಿಗ್ಬೇಕು. ಸೊ ಆ ಕಾರಣ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಬಹಳಷ್ಟು ಬೆಳೆಗಳು, ಈಗ ತೊಗರಿ ನಾವು ಸಾರು ಮಾಡಕ್ಕೆ ಬೆಳೆ ಬಳಸ್ತೀವಲ್ಲ, ಅದಕ್ಕೆ ಮಿನಿಮಮ್ 1 ಎಕರೆಗೆ 20 ಲಕ್ಷ ರೂಪಾಯಿ ಸಿಗ್ಬೇಕು. ಅದನ್ನ ಬೆಳೆಯಲಿಕ್ಕೂ 5 ಲಕ್ಷ ಖರ್ಚಾಗುತ್ತೆ. ಅದನ್ನ ಮಾರಿದ್ರೆ ಸಿಗೋದಕ್ಕೂ ಕೂಡ 5 ಲಕ್ಷ. ಮಿನಿಮಮ್ 12,000 ರೂಪಾಯಿ ಸಿಗಬೇಕು. ಬೆಳೆ ಸಿಗ್ತಿರೋದು 7,000. ಅದೇ ರೀತಿ ನಾವು ಬಳಸುವಂತ ಹತ್ತಿಗೆ 10,000 ಸಿಗ್ಬೇಕು. ಟನ್ಗೆ ಸಿಗ್ತಿರೋದು 5,000 6,000. ಕ್ವಿಂಟಾಲ್ಗೆ ಅದು 5,000 6,000. ಆ ಕಾರಣ ನಮ್ಮ ಬೆಳೆಗೆ